Hi everyone, in this video we are going to understand DFA, which is very important topic in TOC. And don't worry if it sounds complex, I'll explain it in a simple way. So first we have to understand what exactly DFA is. So DFA is nothing but deterministic finite automata. We will understand each term here. So deterministic andre fixed anta artha. ಸೊ ಫಿಕ್ಸ್ಡ್ ಮೀನ್ಸ್ ಯಾವುದಾದ್ರೂ ಒಂದು ಸ್ಟೇಟ್ ತೊಗೊಂಡ್ರೆ ಆ ಸ್ಟೇಟಿಂದ ಒಂದು ಆಲ್ಫಬೆಟ್ ಟ್ರಾನ್ಸಿಷನ್ ಆಗ್ತಿದ್ರೆ ಸೊ ದಿಸ್ ಸ್ಟೇಟ್ ಆ್ಯಂಡ್ ದಿಸ್ ಟ್ರಾನ್ಸಿಷನ್ ವಿಲ್ ಹ್ಯಾವ್ ಲೈಕ್ ದಿಸ್ ವಿಲ್ ಗೋ ಟು ಫಿಕ್ಸ್ಡ್ ಒನ್ ಸ್ಟೇಟ್. ಸೊ ದಟ್ ಇಟ್ ಈಸ್ ಫಿಕ್ಸ್ ದಟ್ ಯಾವುದಾದ್ರೂ ಒಂದು ಸ್ಟೇಟಿಗೆ ಹೋಗುತ್ತೆ ಆಲ್ಫಬೆಟ್ ಅಂತ. ಇಟ್ ಕ್ಯಾಂಟ್ ಗೋ ಎನಿವೇರ್, ಇಟ್ ಹ್ಯಾಸ್ ಟು ಗೋ ಟು ಅ ನೆಕ್ಸ್ಟ್ ಸ್ಟೇಟ್ ಆರ್ ಎನಿ ಅದರ್ ಸ್ಟೇಟ್ಸ್. ಸೊ ಇಟ್ ಈಸ್ ಫಿಕ್ಸ್ ದಟ್ ಅನ್ ಆಲ್ಫಬೆಟ್ ವಿಲ್ ಗೋ ಫಾರ್ ಎನಿ ಒನ್ ಸ್ಟೇಟ್. ದೆನ್ ಆಟೋಮೆಟಾ ಮೀನ್ಸ್ ಆಟೋಮೆಟಾ ಮಷಿನ್. ಸೊ ಆಟೋಮೆಟಾ ಅಂದರೆ ಮಷಿನ್ ವಿಚ್ ಸೇಸ್ ಲ್ಯಾಂಗ್ವೇಜ್ ಈಸ್ ಅಕ್ಸೆಪ್ಟೆಡ್ ಆರ್ ನಾಟ್. ಸೊ ಇದ್ರ ಬಗ್ಗೆ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಅರ್ಥ ಆಗುತ್ತೆ, ಲೈಕ್ ಲ್ಯಾಂಗ್ವೇಜ್ ಅಕ್ಸೆಪ್ಟ್ ಆಗಿದೆಯಾ ಇಲ್ವಾ, ಹೇಗೆ ಚೆಕ್ ಮಾಡೋದು ಅಂತ ಎಲ್ಲ. ಸೊ ಇಫ್ ಅ ಲ್ಯಾಂಗ್ವೇಜ್ ಈಸ್ ಅಕ್ಸೆಪ್ಟೆಡ್ ಆಟೋಮೆಟಾ ಫೈನಲ್ ಸ್ಟೇಟಲ್ಲಿರುತ್ತೆ. ಇಫ್ ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್ ಇನಿಷಿಯಲ್ ಆರ್ ಎನಿ ಅದರ್ ಲೈಕ್ ಮಧ್ಯದಲ್ಲಿ ಯಾವ ಸ್ಟೇಟ್ಸ್ ಇರುತ್ತೋ ಅದರಲ್ಲಿರುತ್ತೆ. ಸೊ ದಟ್ ಈಸ್ ಇಟ್. ಫೈನೈಟ್ ಅಂದರೆ ಲೈಕ್ ಫೈನೈಟ್ ಕೌಂಟಬಲ್. ಸೊ ಡಿಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೆಟಾ. ಸೊ ಡಿಟರ್ಮಿನಿಸ್ಟಿಕ್ ಅಂದರೆ ಫಿಕ್ಸ್ಡ್ ಅಂತ. ಸೊ ದಟ್ ಇಟ್ ಈಸ್ ಫಿಕ್ಸ್, ಇಟ್ ವಿಲ್ ಗೋ ಟು ಎನಿ ಒನ್ ಸ್ಟೇಟ್. ಆಟೋಮೆಟಾ ಅಂದರೆ ಇಟ್ ಈಸ್ ಅ ಮಷಿನ್ ವಿಚ್ ಸೇಸ್ ಲ್ಯಾಂಗ್ವೇಜ್ ಈಸ್ ಅಕ್ಸೆಪ್ಟೆಡ್ ಆರ್ ನಾಟ್. ಸೊ ಡಿ ಎಫ್ ಎ it is a machine that reads input one by one and decides whether to accept or reject string. So DFA ಏನು ಮಾಡುತ್ತೆ ಅಂದರೆ ಇಟ್ ಈಸ್ ಅ ಮಷಿನ್ ದಟ್ ರೀಡ್ಸ್ ಇನ್ಪುಟ್ ಒನ್ ಬೈ ಒನ್. ಸೊ ಅದು ಒಂದು ಸ್ಟ್ರಿಂಗ್ ಕೊಟ್ಟಿದ ತಕ್ಷಣ ಹೋಲ್ ಸ್ಟ್ರಿಂಗ್, ಇವಾಗ ABBA ಈ ಸ್ಟ್ರಿಂಗ್ ಕೊಟ್ಟರೆ ಈ ಹೋಲ್ ಸ್ಟ್ರಿಂಗ್ನ ಒಂದೇ ಸಲ ರೀಡ್ ಮಾಡಲ್ಲ ಅದು. ಇಟ್ ವಿಲ್ ರೀಡ್ ಒನ್ ಬೈ ಒನ್. ಏನು ಒಂದು ಸಲ ರೀಡ್ ಮಾಡುತ್ತೆ, ಬಿ ಒಂದು ಸಲ ಆ ಥರ. ಸೊ ಇಟ್ ರೀಡ್ಸ್ ಇನ್ಪುಟ್ ಒನ್ ಬೈ ಒನ್ ಆ್ಯಂಡ್ ಡಿಸೈಡ್ಸ್ ವೆದರ್ ಟು ಅಕ್ಸೆಪ್ಟ್ ಆರ್ ರಿಜೆಕ್ಟ್ ದ ಸ್ಟ್ರಿಂಗ್. ಸೊ ಈ ಮಷಿನ್ನು ಅದನ್ನು ಅಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಾ ಅಂತ ಹೇಳುತ್ತೆ. ಬೇಸಿಕಲಿ ದಿಸ್ ಇಸ್ ದ ಡೆಫಿನೇಷನ್ ಯು ಹ್ಯಾವ್ ಟು ಗಿವ್ ಇಫ್ ದ ಆಸ್ಕ್ ಡಿಫೈನ್ DFA. ಸೊ DFA ಈಸ್ ಈಕ್ವಲ್ಸ್ ಟು ದಟ್ ಈಸ್ ಎಮ್ ಆರ್ DFA ಈಸ್ ಈಕ್ವಲ್ಸ್ ಟು Q ಸಿಗ್ಮಾ ಡೆಲ್ Q0 ಆ್ಯಂಡ್ F. ವಿಲ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿಸ್ ಟರ್ಮ್ಸ್. ಕ್ಯೂ ಅಂದರೆ ಸೆಟ್ ಆಫ್ ಆಲ್ ಫೈನೈಟ್ ಸ್ಟೇಟ್ಸ್. ಸೊ ಸೆಟ್ ಆಫ್ ಆಲ್ ಫೈನೈಟ್ ಸ್ಟೇಟ್ ಅಂದರೆ ಇವಾಗ ಒಂದು ಆಟೋಮೆಟಾ ಡಿಸೈನ್ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಯಾವ್ಯಾವ ಸ್ಟೇಟ್ ಬರುತ್ತೆ ಎಲ್ಲ ಸ್ಟೇಟ್ಸೂ. ಸೊ ಇಲ್ಲಿ ಬರೆದಿದ್ದಾಗ Q0 ಮತ್ತು Q1 ಬಂದಿದೆ ಅಷ್ಟೇ. ಸೊ ಇಲ್ಲಿ ಕ್ಯೂ ವ್ಯಾಲ್ಯೂ Q0 ಮತ್ತು Q1 ಆಗುತ್ತೆ. ಎಷ್ಟು ಸ್ಟೇಟ್ಸ್ ಬರುತ್ತೋ ಆ ಎಲ್ಲ ಸ್ಟೇಟ್ಸ್ದು ವ್ಯಾಲ್ಯೂ ಕ್ಯೂ ಆಗುತ್ತೆ. ಸೊ ಸೆಟ್ ಆಫ್ ಆಲ್ ಫೈನೈಟ್ ಸ್ಟೇಟ್ಸ್. ಆ್ಯಂಡ್ ಸಿಗ್ಮಾ ಇಸ್ ಇನ್ಪುಟ್ ಆಲ್ಫಬೆಟ್. ಯಾವುದು ಇನ್ಪುಟ್ ಆಲ್ಫಬೆಟಾಗಿ ಕೊಡ್ತಿದ್ದೀವಿ ಅಂತ. ಇಲ್ಲಿ ಎ ತೊಗೊಂಡಿದ್ದೀವಿ, ಇಟ್ ಕ್ಯಾನ್ ಬಿ ಬಿ, ಎ ಆರ್ ಬಿ, ಎ ಆ್ಯಂಡ್ ಬಿ, ಆ್ಯಂಡ್ 0 ಆರ್ 1 ಆರ್ ದಟ್ ಈಸ್ ಇನ್ಪುಟ್ ಆಲ್ಫಬೆಟ್ 0, 1 ಆರ್ ಎ ಆರ್ ಬಿ, ಎನಿ ಆಲ್ಫಬೆಟ್ ಇಟ್ ಕ್ಯಾನ್ ಬಿ. ಆ್ಯಂಡ್ ದಿಸ್ ಇಸ್ ಟ್ರಾನ್ಸಿಷನ್ ಫಂಕ್ಷನ್. ಟ್ರಾನ್ಸಿಷನ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಒಂದು ಸ್ಟೇಟಿಂದ ಆಲ್ಫಬೆಟ್ಟು ಯಾವ ಸ್ಟೇಟಿಗೆ ಹೋಗ್ತಿದೆ ಅನ್ನೋದನ್ನ ಹೇಳುತ್ತೆ ಟ್ರಾನ್ಸಿಷನ್ ಫಂಕ್ಷನು. ಇಲ್ಲಿ Q0 Q1 ಕನ್ಸಿಡರ್ ಮಾಡಿದ್ರೆ ಸೊ ಫ್ರಮ್ Q0 ಇಟ್ ಈಸ್ ಗೋಯಿಂಗ್ ಟು Q1. ಸೊ ಫ್ರಮ್ Q0 A ಈಸ್ ಗೋಯಿಂಗ್ ಟು Q1 ಅಲ್ವಾ. ಸೊ ಟ್ರಾನ್ಸಿಷನ್ ಫಂಕ್ಷನ್ ಅಂದರೆ ಅದನ್ನು ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಹಿಯರ್ ಇನ್ ಟ್ರಾನ್ಸಿಷನ್ ಫಂಕ್ಷನ್ ಟೇಬಲ್. ಸೊ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಯಾವ ಆಲ್ಫಬೆಟ್ ಮೇಲೆ ಹೋಗ್ತಿದೆ ಅನ್ನೋದನ್ನ ಟ್ರಾನ್ಸಿಷನ್ ಫಂಕ್ಷನ್ ಹೇಳುತ್ತೆ. ದೆನ್ Q0 ಈಸ್ ಸ್ಟಾರ್ಟ್ ಆಫ್ ಸ್ಟೇಟ್, ದಟ್ ಈಸ್ Q0 ಬಿಲಾಂಗ್ಸ್ ಟು Q. ಸೊ Q0 ಸ್ಟಾರ್ಟ್ ಸ್ಟೇಟ್, ದಟ್ ಈಸ್ ಫಸ್ಟು ಇನಿಷಿಯಲಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುತ್ತೆ. ಆ್ಯಂಡ್ Q0 ಬಿಲಾಂಗ್ಸ್ ಟು Q. ಸೊ Q0 ಬಿಲಾಂಗ್ಸ್ ಟು Q. ಆ್ಯಂಡ್ F ಸೆಟ್ ಆಫ್ ಫೈನಲ್ ಸ್ಟೇಟ್. ಇಲ್ಲಿ ಜಸ್ಟ್ ಸ್ಟಾರ್ಟ್ ಸ್ಟೇಟ್ ಅಂತ ತೊಗೊಂಡಿದ್ದೀವಿ ಬಿಕಾಸ್ ಸ್ಟಾರ್ಟ್ ಸ್ಟೇಟ್ ಯಾವಾಗಲೂ ಒಂದೇ ಇರುತ್ತೆ. ಇಲ್ಲಿ ಸೆಟ್ ಆಫ್ ಫೈನಲ್ ಸ್ಟೇಟ್ಸ್ ಅಂತ ತೊಗೊಂಡಿದ್ದೀವಿ ಬಿಕಾಸ್ ಸಮ್ಟೈಮ್ಸ್ ದೇರ್ ವಿಲ್ ಬಿ ಮಲ್ಟಿಪಲ್ ಫೈನಲ್ ಸ್ಟೇಟ್ಸ್, ನಾಟ್ ಓನ್ಲಿ ಒನ್ ಫೈನಲ್ ಸ್ಟೇಟ್, ಮಲ್ಟಿಪಲ್ ಫೈನಲ್ ಸ್ಟೇಟ್. ಸೊ ಸೆಟ್ ಆಫ್ ಫೈನೈಟ್ ಫೈನಲ್ ಸ್ಟೇಟ್ ಅಂತ ತೊಗೊತೀವಿ. ಸೊ F ಇಸ್ ಸಬ್ಸೆಟ್ ಆಫ್ Q. ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. Q ಇವಾಗ Q1 Q2 Q3 Q is equals to Q1 Q2 Q3 ಅಂತ ಇತ್ತು. ದೇರ್ ಆರ್ 3 ಸ್ಟೇಟ್ಸ್. ಓಕೆ, ಈ 3 ಸ್ಟೇಟ್ಸಲ್ಲಿ Q1 ಸ್ಟಾರ್ಟ್ ಸ್ಟೇಟ್ ಆದರೆ Q2 Q3 ಎರಡೂ ಫೈನಲ್ ಸ್ಟೇಟ್ ಆಗ್ಬೋದು ಅಥವಾ ಜಸ್ಟ್ Q3 ಫೈನಲ್ ಸ್ಟೇಟ್ ಆಗ್ಬೋದು. ದಿಸ್ ಈಸ್ ದ ಪಾಸಿಬಲ್ ವೇಸ್. ಆರ್ ಈವನ್ Q1 ಕ್ಯಾನ್ ಬಿ ಬೋತ್ ಫೈನಲ್ ಆ್ಯಂಡ್ ಇನಿಷಿಯಲ್ ಸ್ಟೇಟ್ ಆಲ್ಸೋ. ದೀಸ್ ಆರ್ ದ ಪಾಸಿಬಲ್ ವೇಸ್. ಓಕೆ, ಆ್ಯಂಡ್ ಇವಾಗ ಏನಾಗುತ್ತೆ, ಸೊ ವಾಟ್ ದೇ ಆರ್ ಸೇಯಿಂಗ್ ಇಸ್ F is subset of Q. So Q2 and Q3 it is subset of Q alva, and Q3 is also subset of Q. That is F is subset of Q. We will understand it by
one example. So I'll write here and explain the previous sum so that you can understand properly. So construct a DFA for string of a comma b starting with at least 1a ಅಂತ DFA ಪ್ರಾಬ್ಲಮ್ ಇರೋದು. ಸ್ಟಾರ್ಟಿಂಗ್ ವಿತ್ 1a ಅಂದರೆ ನಮಗೆ ಮಿನಿಮಮ್ ನಂಬರ್ ಆಫ್ ಸ್ಟ್ರಿಂಗ್ ಏನಿರುತ್ತೆ, ಸ್ಟಾರ್ಟಿಂಗ್ ವಿತ್ ಅಟ್ಲೀಸ್ಟ್ 1a, ಸೊ ಎನೇ. ದೆನ್ ಇಟ್ ಕ್ಯಾನ್ ಬಿ a, ಆರ್ a, b ಅಥವಾ ಎ. ಸೊ ಸ್ಟಾರ್ಟಿಂಗ್ ವಿತ್ ಅಟ್ಲೀಸ್ಟ್ 1a ಇರಲೇಬೇಕು. ದೀಸ್ ಟೈಪ್ಸ್ ಆಫ್ ಸ್ಟ್ರಿಂಗ್ ವಿಲ್ ಬಿ ಅಕ್ಸೆಪ್ಟೆಡ್. ಯಾವ ಥರ ಸ್ಟ್ರಿಂಗ್ ಅಕ್ಸೆಪ್ಟ್ ಆಗಲ್ಲ ಅಂದರೆ BA. ಸೊ ದೀಸ್ ಟೈಪ್ಸ್ ಆಫ್ ಸ್ಟ್ರಿಂಗ್ಸ್ ಆರ್ ನಾಟ್ ಅಕ್ಸೆಪ್ಟೆಡ್, ಓನ್ಲಿ ದೀಸ್ ಸ್ಟ್ರಿಂಗ್ಸ್ ಆರ್ ಅಕ್ಸೆಪ್ಟೆಡ್ ಅಂತ ಅರ್ಥ. ವಿ ಹ್ಯಾವ್ ಟು ಡ್ರಾ ಅ ಟ್ರಾನ್ಸಿಷನ್ ಡಯಾಗ್ರಾಮ್ ನಾವು. ಸೊ ಟ್ರಾನ್ಸಿಷನ್ ಡಯಾಗ್ರಾಮಲ್ಲಿ ಇನಿಷಿಯಲ್ ಸ್ಟೇಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇನಿಷಿಯಲ್ ಸ್ಟೇಟ್ Q0 ಅಂತ ತೊಗೊಂಡ್ರೆ ಇಟ್ ಹ್ಯಾಸ್ ಟು ಅಕ್ಸೆಪ್ಟ್ ಅಟ್ಲೀಸ್ಟ್ 1a ಅಲ್ವಾ. ಸೊ DFA ಯಾವಾಗಲೂ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಫಾರ್ ಮಿನಿಮಮ್ ಕಂಡೀಷನ್ ಏನಿರುತ್ತೋ, ದಟ್ ಈಸ್ ಮಿನಿಮಮ್ ಫಸ್ಟ್ ಯಾವುದಿರುತ್ತೋ ಅದಕ್ಕೆ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ದೆನ್ ಆಲ್ ದಿಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಬೈ ಡಿಫಾಲ್ಟ್. ಸೊ Q1 ಏನು ಅಟ್ಲೀಸ್ಟ್ 1a ಅಕ್ಸೆಪ್ಟ್ ಆಗಲೇಬೇಕು. ಸೊ 1a ತೊಗೊಂಡು ಅದು ಅಕ್ಸೆಪ್ಟ್ ಆಗಲೇಬೇಕು ಅಂದರೆ ಇಟ್ ವಿಲ್ ಬಿ ಇನ್ ಫೈನಲ್ ಸ್ಟೇಟ್, ರೈಟ್? ಸಿ, ಇಫ್ ಐ ಜಸ್ಟ್ ಲೀವ್ ಎ, ಇಟ್ ಈಸ್ ಅಕ್ಸೆಪ್ಟೆಡ್. ಅರ್ಥ ಆಯಿತಾ? ನೆಕ್ಸ್ಟು ಇವಾಗ Q0 ಇಂದ A ಈಸ್ ಗೋಯಿಂಗ್ ಟು ಫೈನಲ್ ಸ್ಟೇಟ್, ಬಟ್ B ಎಲ್ಲಿಗೆ ಹೋಗಬೇಕು? DFA ಯು ಹ್ಯಾವ್ ಟು ಆಲ್ವೇಸ್ ಕೀಪ್ ಇನ್ ಮೈಂಡ್, ಇವಾಗ ಒಂದು ಸ್ಟೇಟ್ ಇದ್ದರೆ ಇನ್ಪುಟ್ ಆಲ್ಫಾಬೆಟ್ಸ್ ಕೊಟ್ಟಿರ್ತಾರೆ ಅಲ್ವಾ, ಆ ಇನ್ಪುಟ್ ಎರಡೂ ಆಲ್ಫಾಬೆಟ್ಸು ಇಟ್ ಹ್ಯಾಸ್ ಟು ಗೋ ಈ ಥರ. Q0 ಇಂದ ಲೈಕ್ A ಎಲ್ಲಾದರೂ ಹೋಗಬೇಕು, Q0 ಇಂದ B ಎಲ್ಲಾದರೂ ಹೋಗಲೇಬೇಕು. ಸೊ ಮೋಸ್ಟ್ ಆಫ್ ಪೀಪಲ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಸೊ ಜಸ್ಟ್ Q0 ಟು A ಎಲ್ಲೋ ಹಾಕಿ ಬಿಟ್ಬಿಡ್ತಾರೆ, ಬಿನ ಕನ್ಸಿಡರ್ ಮಾಡಿರೋದೇ ಇಲ್ಲ. ಸೊ ಮೇನ್ ಕಾನ್ಸೆಪ್ಟ್ ಇನ್ DFA ಇಸ್ ಆಲ್ ದಿಸ್ ಆಲ್ಫಾಬೆಟ್ಸ್, ದಟ್ ಈಸ್ ಇನ್ಪುಟ್ ಆಲ್ಫಾಬೆಟ್ ವಿಚ್ ಈಸ್ ಗಿವನ್, ಎಲ್ಲಾದರೂ ಒಂದು ಕಡೆ ಇರಲೇಬೇಕು ಅದು ಫ್ರಮ್ Q0. ಓಕೆ, ಸೊ Q0 ಇಂದ A Q1ಗೆ ಹೋಯಿತು, ಬಟ್ Q0 ಇಂದ ಮತ್ತೆ ತಿರ್ಗಾ ಬಿನ Q1ನ ಕಳ್ಸೋಕ್ಕಾಗಲ್ಲ, ಬಿಕಾಸ್ BA ಅಕ್ಸೆಪ್ಟ್ ಆಗುತ್ತೆ. ಸಿ, ಇಫ್ ಇಟ್ ಸ್ಟಾರ್ಟಿಂಗ್ ಫ್ರಮ್ B ಇಟ್ ವಿಲ್ ಗೆಟ್ ಅಕ್ಸೆಪ್ಟೆಡ್, ಬಟ್ ಇಟ್ ಶುಡ್ ಬಿ ರಿಜೆಕ್ಟೆಡ್. ಅವಾಗ ಏನು ಮಾಡ್ತೀವಿ ಅಂದರೆ ಇನ್ನೊಂದು ಸ್ಟೇಟ್ ತೊಗೊತೀವಿ B ಅಂತ, ದಟ್ ಈಸ್ Q2. Q0 ಆನ್ B Q2ಗೆ ಹೋಗ್ತಿದೆ. Q2 ಈಸ್ ನಾಟ್ ಫೈನಲ್ ಸ್ಟೇಟ್ ಇಯರ್ ಬಿಕಾಸ್ ಅಕ್ಸೆಪ್ಟ್ ಆಗಬಾರ್ದು, ಸೊ ನಾನು ಅದನ್ನು ಫೈನಲ್ ಸ್ಟೇಟ್ ಮಾಡ್ತಿಲ್ಲ. ಇವಾಗ Q0 ಆನ್ A ಆಯಿತು, Q0 ಆನ್ B ಆಯಿತು. Q1 ಆನ್ AB ಮತ್ತು Q2 ಆನ್ AB ಏನು ಅಂತ ಕಂಡುಹಿಡಿಬೇಕು. ಸೊ Q0 ಆನ್ AB ಫೈನಲ್ ಸ್ಟೇಟಲ್ಲಿ ಏನಾಗುತ್ತೆ ಅಂದರೆ A, B ಸೆಲ್ಫ್ ಲೂಪ್ ಆಗುತ್ತೆ. ಬಿಕಾಸ್ ಸಿ, A ಅಕ್ಸೆಪ್ಟ್ ಆಗಬೇಕು, A ಅಕ್ಸೆಪ್ಟ್ ಆಗ್ತಿದೆ, A B ಅಕ್ಸೆಪ್ಟ್ ಆಗಬೇಕು, A B ಅಕ್ಸೆಪ್ಟ್ ಆಗ್ತಿದೆ. ಎನಿಥಿಂಗ್ ದಟ್ ಸ್ಟಾರ್ಟ್ಸ್ ಫ್ರಮ್ A, ಆಮೇಲೆ ಯಾವ ಆಲ್ಫಾಬೆಟ್ ಬಂದರೂ ಇಟ್ ಶುಡ್ ಅಕ್ಸೆಪ್ಟ್. ಸೊ ಸೆಲ್ಫ್ ಲೂಪ್ ಹಾಕ್ತೀವಿ, ಯಾವ ಆಲ್ಫಾಬೆಟ್ ಬಂದರೂ A ಬಂದರೂ ಅಕ್ಸೆಪ್ಟ್ ಮಾಡಬೇಕು ಅಥವಾ B ಬಂದರೂ ಅಕ್ಸೆಪ್ಟ್ ಮಾಡಬೇಕು ಅಂತ. ಸೆಲ್ಫ್ ಲೂಪ್ ಹಾಕೋ ಉದ್ದೇಶ ಏನಂದರೆ ಎನಿ ನಂಬರ್ ಆಫ್ A's ಎನಿ ನಂಬರ್ ಆಫ್ B's ಅಂತ ಅರ್ಥ ಸೆಲ್ಫ್ ಲೂಪ್ದು. ಐ ಹೋಪ್ ಯು ಗಾಟ್ ಇಟ್. ಆ್ಯಂಡ್ ಇಲ್ಲಿ ಬಂದರೆ B, ಸೊ Q0 ಮೇಲೂ AB ಇರಬೇಕು, A, B, ಬಿಕಾಸ್ Q0 ಇಟ್ ಕಾಂಟ್ ಗೋ ಟು ಎನಿವೇ ಫರ್ದರ್. ಯಾವುದು ಫೈನಲ್ ಸ್ಟೇಟ್ ಬೇಕಾಗಿಲ್ಲ ನಮಗೆ, ಬಿಕಾಸ್ ಅಕಾರ್ಡಿಂಗ್ ಟು ಕ್ವಶನ್ ಅಟ್ಲೀಸ್ಟ್ 1a ಕಂಪ್ಲೀಟ್ ಆಯಿತು ಸ್ಟಾರ್ಟಿಂಗ್ ವಿತ್ 1a. ಇವಾಗ B ಇಂದ ಆಗಿದ್ದೆಲ್ಲ ರಿಜೆಕ್ಟ್ ಆಗಬೇಕು. ಸೊ B ಅಂತ ಬಂದರೆ B ರಿಜೆಕ್ಟ್ ಆಗ್ತಿದೆ, BA ರಿಜೆಕ್ಟ್ ಆಗ್ತಿದೆ, ಆ ಥರ. ಸೊ ಐ ಹೋಪ್ ಯು ಅಂಡರ್ಸ್ಟೂಡ್ ದ ಸಮ್. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಯು ಕ್ಯಾನ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್ ಸೊ ದಟ್ ಐ ಕ್ಯಾನ್ ಇವನ್ ಎಕ್ಸ್ಪ್ಲೇನ್ ಕ್ಲಿಯರ್ಲಿ. ಒನ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಇಸ್ ಸ್ಟಾರ್ಟ್ ಸ್ಟೇಟ್ ಟು ಫೈನಲ್ ಸ್ಟೇಟ್. ಓಕೆ, ಫೈನಲ್ ಸ್ಟೇಟ್ ಯಾವಾಗಲೂ ಯು ಹ್ಯಾವ್ ಟು ಪುಟ್ ದಿಸ್ ಡಬಲ್ ರೌಂಡ್. ಆ್ಯಂಡ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗಬೇಕಾದ್ರೆ ಯು ಹ್ಯಾವ್ ಟು ಡೂ ಅ ಟ್ರಾನ್ಸಿಷನ್. ಆ್ಯಂಡ್ ಒಂದು ಸ್ಟೇಟಲ್ಲಿ ಇನ್ಪುಟ್ ಆಲ್ಫಾಬೆಟ್ಸ್ ಏನೇನು ಕೊಟ್ಟಿದ್ದಾರೆ ಆ ಎರಡನ್ನೂ ಕನ್ಸಿಡರ್ ಮಾಡಲೇಬೇಕು. ಓಕೆ, ಆ್ಯಂಡ್ here I have written the theory part. DFA reads input string one symbol at a time. So you can see here one symbol at a time ಮಾತ್ರ ರೀಡ್ ಮಾಡೋದದು DFA. ದಟ್ ಈಸ್ ಇವಾಗ A ಅಂತ ಕೊಟ್ಟರೆ ಸ್ಟ್ರಿಂಗ್ನ ಫಸ್ಟು A ರೀಡ್ ಮಾಡುತ್ತೆ, ನೆಕ್ಸ್ಟು Q1ಗೆ ಬಂದು B ರೀಡ್ ಮಾಡುತ್ತೆ, ನೆಕ್ಸ್ಟು ತಿರ್ಗಾ A ರೀಡ್ ಮಾಡುತ್ತೆ. ಅದು ಫೈನಲ್ ಸ್ಟೇಟಲ್ಲಿ ಇದೆಯಾ ನೋಡುತ್ತೆ, ಫೈನಲ್ ಸ್ಟೇಟಲ್ಲಿ ಇದ್ದರೆ ಅಕ್ಸೆಪ್ಟ್ ಆಗುತ್ತೆ. DFA reads input string one symbol at a time. After every input is read, if it ends in a final state accept ಆಗುತ್ತೆ, if not it will be rejected. So important points to remember. DFA has exactly one transition for each input symbol. So each input symbolಗೆ ಒಂದೇ ಟ್ರಾನ್ಸಾಕ್ಷನ್, ದಟ್ ಈಸ್ ಸಿ, ಈಚ್ ಇನ್ಪುಟ್ ಸಿಂಬಲ್ಗೆ ಒಂದೇ ಟ್ರಾನ್ಸಾಕ್ಷನ್ ಇದೆ. ದೆರ್ ಆರ್ ನೋ ಮಲ್ಟಿಪಲ್ ಟ್ರಾನ್ಸಾಕ್ಷನ್. Q0 ಇಂದ ಒಂದೇ A, ದೆರ್ ಈಸ್ ನೋ ಮಲ್ಟಿಪಲ್ A. Bನೂ ಅಷ್ಟೇ, ಒಂದೇ B ಇದೆ, ದೆರ್ ಈಸ್ ನೋ ಮಲ್ಟಿಪಲ್ B.
and no guessing. So guessing won't work here. Every input must be handled. So A ಎಲ್ಲಿಗೆ ಹೋಗಬೇಕು, B ಎಲ್ಲಿಗೆ ಹೋಗಬೇಕು, it should be handled. So very important for exams. So this is the a fundamental, that is basics of DFA. In next videos I will be explaining the concepts of DFA briefly. So don't forget to subscribe to the channel. Thank you.